ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡ್ರಿ ಶಿವರಾತ್ರಿ ಹಬ್ಬದಲ್ರಿ ಹೋಳ್ಗೆ ಮಾಡ್ಬೇಕಲ್ರಿ ಏನಾದರೂ ಅಂತ ಹೇಳಿಬಿಟ್ಟು ಬ್ಯಾಳಿ ಹೋಳ್ಗೆ ಮಾಡಿ ನಾನು ಬೇಜಾರಾಗ್ಯದ್ರಿ. ಹಾಗೆ ಒಣ್ಣು ಬೇಜಾರಾಗ್ಯದ. ಏನಾರ ಡಿಫ್ರೆಂಟಾಗಿ ಮಾಡಮಿ ಅಂತ ಹೇಳಿಬಿಟ್ಟು ರೌದು ಹೋಳ್ಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ರೌದು ಹೋಳ್ಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ನಾವು ಮೊದಲೆಲ್ಲ ಜಾಸ್ತಿ ಮಾಡ್ಕೊಂಡು ತಿಂತಿದ್ದೆವು. ಈಗ ಫುಲ್ ಕಡಿಮೆ ಆಗ್ಯದ್ರಿ ರೌದು ಹೋಳ್ಗೆ ತಿಂಬೋದು. ಅದರಲ್ಲೂ ಸ್ವೀಟ್ ತಿಂಬೋದೇ ಕಡಿಮೆ ಆಗೋಗ್ಯದ ಫ್ರೆಂಡ್ಸ್. ಹಂಗಂತ ಹೇಳಿಬಿಟ್ಟು ಇವತ್ತು ಹಬ್ಬದಲ್ರಿ ಬ್ಯಾಳಿ ಹೋಳ್ಗೆ ಬದಲು ರೌದು ಹೋಳ್ಗೆ ಮಾಡ್ಕೊಂಬಮ್ಮಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ರೀ. ರೌದು ಹೋಳ್ಗೆ ಯಾವ ಥರ ಮಾಡಬೇಕು, ಹಾಗೆ ಎಣ್ಣೆದಾಗ ಕರ್ದು ಯಾವ ಥರ ಮಾಡಬೇಕು, ಸುಟ್ಟು ಯಾವ ಥರ ಮಾಡಬೇಕು, ಎರಡು ವಿಧದಾಗ ಯಾವ ಥರ ಮಾಡಬೇಕು ರೌದು ಹೋಳ್ಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ ರೀ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡೀನಿ ರೀ. ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಿರ್ತದೆ ಅಂದ್ರೆ ನಮ್ಮ ಮುಂದಕ್ಕೆ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ಫ್ರೆಂಡ್ಸ್. ಬರ್ರಿ ಈಗ ರೌದು ಹೋಳ್ಗೆ ಎರಡು ವಿಧದಾಗ ಯಾವ ಥರ ಮಾಡಬೇಕು, ಏನೇನು ಹಾಕಬೇಕು, ಏನೇನಿಲ್ಲ, ಭಾಳ ಅಂದ್ರೆ ಭಾಳ ಸಿಂಪಲ್ ಅದನಿ ಫ್ರೆಂಡ್ಸ್. ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರಲ್ರಿ, ಆ ಥರ ಅದನಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗ್ಯದನಿ. ಬರ್ರಿ ಈಗ ರೌದು ಹೋಳ್ಗೆ ಯಾರೆಲ್ಲ ಒಂದು ಸತಿನೂ ಟ್ರೈ ಮಾಡಿಲ್ಲ, ಮಾಡಿ ನೋಡಿರಿ ಈ ಥರ ನಾನು ಹೇಳೋ ಥರ. ಬರ್ರಿ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ, ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡಿನಿ, ಹಾಗೆ ಬರಿಕೊಂಡು ರವೆ ನೋಡಿರಿ. ಇದರಲ್ಲಿಂದ ಒಂದು 2 ಬಟ್ಟಲಷ್ಟು ಬರಿಕೊಂಡು ರವೆ ತೊಗೋತೀನಿ ಫ್ರೆಂಡ್ಸ್. ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಕ್ಕಿದ್ದೀನಿ ರೀ. ಆ ಕಡಾಯಿ ಒಳಗೆ ಹಾಕೋತೀನಿ ನೋಡಿರಿ. ಒಂದು ಬಟ್ಲು ಹಾಕ್ಕೊಂಡಿನಲ್ರಿ, ಈಗ ಇನ್ನೊಂದು ಬಟ್ಲು ಹಾಕೋತೀನಿ. ಈಗ ಇದ್ರೊಳಗೆ ಗ್ಯಾಸ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಇದ್ರೊಳಗೆ ನಿಮ್ಮ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹುರಿರಿ. ನಾನಿಲ್ಲಿ ಎಣ್ಣೆ ಹಾಕೋತಿದ್ದೀನಿ ನೋಡಿರಿ. ಒಂದು 2 ಚಮಚದಷ್ಟು ಎಣ್ಣೆನ ಹಾಕೋತಿದ್ದೀನಿ. ಚಂದ ಹುರ್ಕೊಂಡು ಬರ್ಬೇಕ್ರಿ. ಕಮ್ಮಗ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಫ್ರೆಂಡ್ಸ್. ಉಪ್ಪು ಒಂಥರ ರೆಡ್ ಥರ ಅಂತ ಅನ್ನಿಸ್ತದೆ. ಆ ಥರ ಆಗೋವರೆಗೂ ಚಂದ ಹುರ್ಕೋಬೇಕ್ರಿ. ಕೈಲಿಂದ ಈ ಥರ ಕಲಿಸ್ತಾನೆ ಇರ್ಬೇಕ್ರಿ. ಬಿಟ್ಟು ಅಂದ್ರೆ ರವೆ ಜಲ್ದಿನೇ ತಳ ಹತ್ಕೋತದ. ಫ್ರೆಂಡ್ಸ್ ನೋಡಿರಿ, ಚಂದ ಹುರಿದೈತ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಎಷ್ಟೋ ಜನ ಈಗ ರವೆ ಹೋಳಿಗೆ ಮಾಡಪ್ಲೆ ಇದ್ದರು ಹುರಿಯಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತಾರೆ. ಅದ್ರ ಹುರಿದೆವು ಒಂದು ಟೇಸ್ಟು ಚಂದ ಬರ್ತದೆ ರೀ. ಟೇಸ್ಟು ಸ್ವಲ್ಪ ಜಾಸ್ತಿ ಬರ್ತದೆ. ಹಸಿ ಒಂಥರ ಹಿಟ್ಟಿಟ್ಟು ಥರ ಆಗ್ತದೆ ನಾವು ಹುರಿಯಲ್ಲಿ ಹೋದೆವು ಅಂದ್ರೆ. ಈಗ ನೋಡಿರಿ, ಚಂದ ಹುರಿದೈತು. ನೀವು ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ಲತ್ತದ. ಈಗ ನೋಡಿರಿ, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಈಗ ಬರ್ರಿ ರವೆ ಹುರ್ಕೊಂಡು ಇಕ್ಕೊಂಡಿದ್ದೇವಲ್ರಿ, ಈಗ ಇದೊಂದು ಹಿಂಗೆ ಬಿಟ್ಬಿಡೋಣ. ಈಗ ಹಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ನೋಡಿರಿ, ಹಿಟ್ಟು ತೋರಿಸ್ಲಾಕ ಅಂತ ಹೇಳಿ ಒಂದು ಪ್ಲೇಟ್ ತೊಗೊಂಡಿನಿ ರೀ. ಹಾಗೆ ಜಲ್ಲಡಿ ತೊಗೊಂಡಿನಿ. ಈಗ ಯಾವ ಬಟ್ಲಿಂದ ರವೆ ಹಾಕೊಂಡಿನಿ ಅಲ್ರಿ, ಅದು ಬಟ್ಲಿಂದ ನೋಡಿರಿ ಒಂದು 3 ಬಟ್ಲಷ್ಟು ಹಿಟ್ಟು ಹಾಕೋತೀನಿ ನಾನು. ಈಗ ನೋಡಿರಿ, ಅಷ್ಟೂ ಜಲ್ಲಡಿ ಹಿಡ್ಕೊಂಡು ಬರ್ತೀನಿ. ಮೂರು ಬಟ್ಲು ಜಾಸ್ತಿ ಆಗ್ತದೆ ಫ್ರೆಂಡ್ಸ್. ನಾನು ಯಾಕೆ ಇಲ್ಲಿ 1 ಬಟ್ಲು ಎಕ್ಸ್ಟ್ರಾ ತೊಗೊಂಡಿನಿ ಅಂದ್ರೆ ಸ್ವಲ್ಪ ಚಪಾತಿ ಮಾಡ್ಲಿಕ್ಕೆ ಬರ್ತದೆ. ಒಂದು 4-5 ಅಂತ ಹೇಳ್ಬಿಟ್ಟು 1 ಬಟ್ಲು ಎಕ್ಸ್ಟ್ರಾ ತೊಗೊಂಡಿದ್ದೆ ನೋಡಿರಿ. ನಿಮಗೆ ಚಪಾತಿ ಬೇಡ ಅಂದರೆ 2 ಕಪ್ ರವೆಗೆ 2.5 ಕಪ್ಪಷ್ಟು ಹಿಟ್ಟು ತೊಗೊರಿ, ಸಾಕಾಯ್ತದೆ. ಈಗ ನೋಡಿರಿ, ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ನಾನು. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಇದ್ರೊಳಗೆ ನಾನು ಎಣ್ಣೆ ಎಲ್ಲ ಏನೂ ಹಾಕೋತಿಲ್ಲ ರೀ. ಡೈರೆಕ್ಟ್ ನೀರು ಸ್ವಲ್ಪನೇ ನೀರು ಹಾಕಿ ಚಂದ ತೊಯ್ಸ್ಕೊಂಡು ಬರ್ತೀನಿ ರೀ ಹದವಾಗಿ. ಚಪಾತಿ ಹಿಟ್ಟು ಯಾವ ಥರ ತೊಯ್ಸ್ತಾರಲ್ರಿ ಫ್ರೆಂಡ್ಸ್, ಅಷ್ಟೇ ರೀ. ನಾನು ಹಿಟ್ಟು ತೊಯ್ಸೋದು ತೋರಿಸ್ಬಾರ್ದು ಅಂದಿದ್ದೆ, ಬಟ್ ಕೆಲವೊಬ್ಬರು ಅದನ್ನು ಹಿಟ್ಟು ಯಾವ ಥರ ತೊಯ್ಸಿರಿ ಅಂತ ಕೇಳ್ತಾರೇನೋ ಅಂತ ಹೇಳಿಬಿಟ್ಟು ಹಿಟ್ಟು ತೊಯ್ಸೋದು ತೋರ್ಸ್ಲತ್ತೀನಿ ರೀ. ಚಪಾತಿ ಯಾರಿಗೆ ಬರಲ್ಲ ಹೇಳ್ರಿ, ಚಪಾತಿ ಹಿಟ್ಟು ಯಾವ ಥರ ತೊಯ್ಸ್ತೀವಲ್ರಿ ಅದೇ ಥರ ತೊಯ್ಸ್ಬೇಕು. ಸ್ವಲ್ಪನೇ ನೀರು ಹಾಕಿ ಸಾಫ್ಟಾಗಿ ಚಂದ ತೊಯ್ಸ್ಕೊಂಡು ಬರ್ಬೇಕು ರೀ. ಈಗ ನಾನು ಅದೇ ಥರ ತೊಯ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿರಿ, ಹಿಟ್ಟು ಚಂದ ಸಾಫ್ಟಾಗಿ ತೊಯ್ಸ್ಕೊಂಡು ಬಂದಿದ್ದಾಯ್ತು ರೀ. ನೋಡಿರಿ, ಚಪಾತಿ ಹಿಟ್ಟು ಏನು ತೊಯ್ಸ್ತೀವಲ್ರಿ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ತೊಯ್ಸ್ಕೊಂಡು ಬರ್ಬೇಕು ರೀ ಹೋಳ್ಗೆ ಮಾಡೋ ಸಲಿಂದ. ರೌದು ಹೋಳಿಗೆ ರೀ, ಬೇಳೆ ಹೋಳ್ಗೆ ಮಾಡ್ಲತ್ತೀವಿ ಅಂದ್ರೆ ಇನ್ನೂ ಫುಲ್ ಮೆತ್ತಗೆ ಬೇಕಾಯ್ತದೆ ರೀ. ಫುಲ್ ಈ ಥರ ಜಲ್ಲಿ ಥರ ಇರಬೇಕಾಗ್ತದೆ ಬೇಳೆ ಹೋಳಿಗೆಗೆ. ಈಗ ನೋಡಿರಿ, ಈ ಹೋಳಿಗೆಗೆ ಇಷ್ಟ ಆದ್ರೆ ಸಾಕು, ಚಂದ ಬಂದದ. ಈಗ ಇದಕ್ಕೆ ನೋಡಿರಿ ಒಂದು 15-20 ನಿಮಿಷ ನೆನೆಲಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಟೈಮ್ ಇರ್ಲೋಯ್ತು ಅಂದ್ರೆ ಚಂದ ನಾದ್ಕೋಬೇಕು ರೀ. ಈ ಥರ ಚಂದ ನಾದ್ಕೊರಿ. ಒಂದು 5 ನಿಮಿಷ ಹಂಗೆ ನಾದ್ಕೊಂಡ್ರಿ ಅಂದ್ರೆ ಚಂದ ಬರ್ತಾವೆ ಫ್ರೆಂಡ್ಸ್. ಅವಾಗಿಂದ ಅರ್ಜೆಂಟ್ ಇತ್ತು ಅಂದ್ರೆ, ಟೈಮ್ ಇತ್ತು ಅಂದ್ರೆ ನೆನೆಕದೇ ಒಳ್ಳೇದಲ್ರಿ. ನೋಡಿರಿ, ನಾನು ಇಲ್ಲಿಗ ಒಂದು 20 ನಿಮಿಷ ಹಂಗೆ ನೆನಿಲಕ್ಕೆ ಬಿಡ್ತೀನಿ ರೀ ಹಿಟ್ಟು.
ನೋಡ್ರಿ ಹಿಟ್ಟು ತೋರಿಸಿದ್ದಕ್ಕೆ ಇಕ್ಕಿದ್ದೀನಲ್ರಿ ಹಿಟ್ಟು ನೆನೆತಾನೆ ಬರ್ರಿ ಇದು ಶೀರದ ಹೂರ್ಣ ಮಾಡ್ಕೊಂಡು ಬರೋಣ, ರವದ ಹೂರ್ಣ ಮಾಡ್ಕೊಂಡು ಬರೋಣ. ನೋಡಿರಿ ರವೆ ಹುರಿದಿಕ್ಕಿದ್ದೀನಲ್ರಿ, ಇದು ಒಂದೊಳಗೆ ತೆಗಿತಿದ್ದೀನಿ ರೀ, ಒಂದು ಸಣ್ಣ ಬುಟ್ಟಾಗಿ ತೆಗಿತಿದ್ದೀನಿ ನಾನು. ಈಗ ನೋಡ್ರಿ ಇದ್ರೊಳಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡ್ರಿ ನಾನು ಇಲೈಚಿನ ಗ್ಯಾಸ್ ಕಟ್ಟಿ ಮೇಲೆ ಕೊಟ್ಟಿದ್ದೀನಿ ರೀ. ಇವು ಸಪ್ಪಿ ಏನು ಅವಲ್ರಿ, ಇವು ಯಾರ್ಯಾರು ಬಿಟ್ಟಾಕ್ಲತ್ತಿರಲ್ಲ ದಯವಿಟ್ಟು ಇವತ್ತಿನ ದಿನದ್ದು ಬಿಟ್ಟಾಕ್ಲಕ್ಕೆ ಹೋಗ್ಬೇಡ್ರಿ. ಇವು ಇಲೈಚಿ ಸಪ್ಪಿ ಏನು ಮಾಡಿರಿ ಚಾಯ್ಪತ್ತಿದಾಗ ಹಾಕಿಕ್ರಿ. ನೋಡ್ರಿ ನಾನು ಚಾಯ್ಪತ್ತಿದಾಗ ಹಾಕಿಕ್ಕಿದ್ದೀನಿ, ಚಾಯ್ಪತ್ತಿದಾಗ ಹಾಕಿಕ್ರಿ. ಯಾಕಂದ್ರೆ ಚಾಯ್ ಮಾಡ್ತೀರಿ ಊತವಲ್ರಿ, ಸ್ಮೆಲ್ ಘಮ್ ಅಂತ ಆಗ್ತದೆ ರೀ, ಚಾಯ್ ಭಾಳ ಚಂದ ಸ್ವಾದಲಿಂದ ಆಗ್ತದೆ. ನಾನು ಯಾವತ್ತೂ ಬಿಟ್ಟಾಕಲ್ಲಿ ನೋಡ್ರಿ ಇಲೈಚಿ ಸಪ್ಪಿನ ಇದೇ ಥರ ಮಾಡ್ತೀನಿ ರೀ. ಯಾರಿಗಾದರೂ ಇದು ಗೊತ್ತಿಲ್ಲ ಅಂದ್ರೆ ಇದೇ ಥರ ಮಾಡಿರಿ, ಯೂಸ್ಫುಲ್ ಆಗ್ತದೆ. ಬಿಟ್ಟಾಕೋ ಬದಲು ಚಾಯ್ಪತ್ತಿದಾಗ ಹಾಕಿದ್ರೆ ಚಾಯ್ ಆದರೂ ಚಂದ ಆಯ್ತದಲ್ರಿ. ಆಮೇಲೆ ಎದ್ರಾಗ ಅವು ಹುರ್ಕೊಂಡ್ಮೇಲೆ ಅದರೊಳಗೆ ಅದೇ ಕಡಾಯಿ ಇಕ್ಕಿದ್ದೀನಿ ನಾನು, ಗ್ಯಾಸ್ ಹಚ್ಬಿಟ್ಟು ಇಕ್ಕಿದ್ದೀನಿ. ಈಗ ಇದ್ರೊಳಗೆ ನೋಡ್ರಿ 1-2 ಚಮಚನೇ ತುಪ್ಪ ಹಾಕುತ್ತೀನಿ ಫ್ರೆಂಡ್ಸ್. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆನ ಹಾಕೋಬೋದ್ರಿ. ಈಗ ನಾನು ತುಪ್ಪ ಹಾಕ್ತಿದ್ದೀನಿ ನೋಡ್ರಿ, 1-2 ಚಮಚದಷ್ಟು ತುಪ್ಪ ಹಾಕಿದಾಯ್ತು. ಈಗ ನೋಡ್ರಿ ನೀರು ಹಾಕೋತೀನಿ ರೀ. ಫ್ರೆಂಡ್ಸ್ ನೋಡ್ರಿ ನಾನಿಲ್ಲಿ 1-2.5 ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ ರೀ. ಫ್ರೆಂಡ್ಸ್ ಇದು ನೋಡ್ರಿ ಫುಡ್ ಕಲರ್ ಅದು ಏನು ಹಾಕ್ತಿಲ್ಲ ನಾನು. ಹೆಸರು ಬರ್ಬೇಕಲ್ರಿ, ಹೆಸರು ಬರತನ ಬಿಡಮಿ ಇದಕ್ಕೆ. ಫ್ರೆಂಡ್ಸ್ ನೋಡ್ರಿ ಈಗ ನೋಡ್ರಿ ಹೆಸರು ಹೊಂಟದ, ನಿಮಗೆ ಆಲ್ರೆಡಿ ಹುಗ್ಗಿ ಕಾಣತಿರ್ಬೋದ್ರಿ, ಹೆಸರು ಹೊಂಟದ ಫ್ರೆಂಡ್ಸ್. ಈಗ ರವೆ ಹಾಕೋಬೇಕ್ರಿ. ಫ್ರೆಂಡ್ಸ್ ನೋಡ್ರಿ ಒಂದು ಸೈಡ್ ರವೆ ಹಾಕೋಬೇಕ್ರಿ, ಒಂದು ಸೈಡ್ ಈ ಥರ ಕಲಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಗಂಟೆ ಆಗೋ ಸಾಧ್ಯತೆ ಇರ್ತದ್ರಿ. ಈಗ ನೋಡ್ರಿ 1-2 ನಿಮಿಷ ಕೈ ಬಿಡಲ್ಗತ್ಲಿ ಕಲಿಸ್ಬೇಕ್ರಿ. ಹಾಕಮ್ಮ ಹಾಕೆ ಬಾ. ಇದು ಪೂರ್ತಿ ಗಟ್ಟಿ ಆಗಬಾರ್ದು ಫ್ರೆಂಡ್ಸ್, ಸ್ವಲ್ಪ ಮೆತ್ತಗೆ ಇರ್ಬೇಕ್ರಿ. ನೋಡ್ರಿ ಈ ಥರ ಕಲಿಸ್ಕೊತಾನೆ ಇರಬೇಕು ಕೈಯಿಂದ. ಗ್ಯಾಸ್ ಪೂರ ಬರೀಕ್ ಇಕ್ಕಿದ್ದೀನಿ ರೀ ನಾನು. ಈಗ ನೋಡ್ರಿ ಇದು ಸ್ವಲ್ಪ ರವೆ ಹೆಸರನ್ನ ಹಾಕಿದ್ಮೇಲೆ ಕುದ್ದಿ ಸ್ವಲ್ಪ ಸಾಫ್ಟ್ ಆಗ್ತದಲ್ರಿ. ಈಗ ನಾನು ಸಕ್ಕರೆ ಹಾಕ್ತಿದ್ದೀನಿ. ಯಶು ಆ ಬಟ್ಲಿ ತಾನ ಅದು ಆಯ್ತಾ. ಈಗ ನೋಡ್ರಿ 2 ಕಪ್ ರವಕ್ಕೆ ನಾನು 1.5 ಕಪ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ರೀ. ಈಗ ನೋಡ್ರಿ ಚಂದ ಕಲಿಸ್ಕೋಬೇಕ್ರಿ. ಸಕ್ಕರೆ ನಾವು ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದ್ಮೇಲೆ ಹಾಕ್ತೇವೆ ನೋಡ್ರಿ. ಸಕ್ಕರೆ ಹಿಂಸರಿ ಹಾಕ್ದೇವು ಅಂದ್ರೆ ಚಂದ ಆಗ್ತದ್ರಿ, ಪೂರ್ತಿ ಸ್ಮೂತಾಗಿ ಆಗ್ತದ. ಇದು ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ ಫ್ರೆಂಡ್ಸ್. ಕೇಸರಿ ಬಾತ್ ಬರೋರಿಗೆಲ್ಲ ಇದು ಬರ್ತದೆ. ಏನು ಬೇಕು ಹಾಂ, ಸುಮ್ಮನೆ ಟೊಮೆಟೊ ತುರುಕಿ ಈಗ ನೋಡ್ರಿ ಸಕ್ಕರೆ ಹಾಕ್ತೇವಲ್ರಿ ಕರೆಕ್ಟಾಗಿ
ಕರೆಕ್ಟ ಸ್ವಲ್ಪ ಲೂಸ್ ಆಗ್ತದ್ರಿ. ಹಿಂಗೆ ಚಮಚಲಿನ ಕಲಿದ್ವಿ ಅಂದ್ರೆ ಸ್ವಲ್ಪ ಹಾರ್ಡ್ ಆಗ್ತದೆ ನೋಡಿರಿ, ಗಟ್ಟಿ ಆಗ್ತಾ ಬರ್ತದೆ. ಈಗ ನೋಡಿರಿ ನಾನು ಒಂದು ಅರ್ಧ ಚಮಚದಷ್ಟು ಇಲೈಚಿ ಪೌಡರ್ನ ಹಾಕ್ತಿದ್ದೀನಿ. ಇದಕ್ಕೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಫ್ರೆಂಡ್ಸ್. ನೋಡಿರಿ ಸಕ್ಕರೆ ಎಲ್ಲ ಕರಗದಾಗ್ಯದ್ರಿ. ಈಗ ನಾನು ಇಲೈಚಿ ಪೌಡರ್ನ ಹಾಕಿ ಕಲಸಿದ್ದೀನಿ. ನೋಡಿ ಈ ಥರ ಗಟ್ಟಿ ಆಗ್ಯದ್ರಿ. ನೋಡಿರಿ ಈ ಥರ ಗಟ್ಟಿ ಆಗ್ಯದ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದು ಪೂರ್ತಿ ತಣ್ಣಗಾಗ್ಲಕ್ಕೆ ಬಿಡಬೇಕು ಫ್ರೆಂಡ್ಸ್, ಪೂರ್ತಿ ತಣ್ಣಗಾಗ್ಲಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ ಫ್ರೆಂಡ್ಸ್. ನೋಡಿರಿ ಇದು ಚಂದ ಸಾಫ್ಟ್ ಆಗ್ಯದ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಈಗ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಕ್ಕಿದ್ದೀನಿ. ನಾನು ಅದ್ರೊಳಗೆ ಶೀರಾ ಮಾಡ್ಕೊಂಡಿನಲ್ರಿ, ಅದೇ ಕಡಾಯಿ ತೊಳೆದ್ಬಿಟ್ಟು ಇಟ್ಕೊಂಡಿನಿ. ಈಗ ಅದ್ರೊಳಗೆ ಕರಿಲಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರಲ್ಲ ಎಣ್ಣೆ ಬೇಕು ರೀ. ಎಷ್ಟು ಎಣ್ಣೆ ಬೇಕು ನೋಡಿರಿ ಅಷ್ಟು ಎಣ್ಣೆ ಹಾಕ್ತೀನಿ. ಈಗ ಗ್ಯಾಸ್ ಹಚ್ಕೋತೀನಿ ಫ್ರೆಂಡ್ಸ್. ಎಣ್ಣೆ ಚಂದ ಕಾಯ್ಬೇಕ್ರಿ. ಈಗ ನೋಡಿರಿ ನಾನು ಒಂದು ಬಂಡಿ ತೊಗೊಂಡಿದ್ರಿ ತಳಗ, ಹಾಗೆ ಹಿಟ್ಟನ್ನು ಚಂದ ನೆಂದದ ಫ್ರೆಂಡ್ಸ್. ಆಲ್ರೆಡಿ 20 ಮಿನಿಟ್ಸ್ ಅಂದಿದ್ರಿ ನಾನು, ಆದರೆ 25 ಮಿನಿಟ್ಸ್ ಆಗ್ಯದ ಫ್ರೆಂಡ್ಸ್. ಈಗ ನೋಡಿರಿ ಇದು ಚಂದ ನೆಂದದ. ಈಗ ಒಂದು ಸತಿ ಈ ಥರ ನಾದ್ಕೊಂಬರ್ರಿ. ನೋಡಿರಿ ಇದಕ್ಕೆ ಪೂರಿ ಯಾವ ಥರ ಮಾಡ್ತೀವಿ ನೋಡಿರಿ ಅದರಷ್ಟೇ ಸೈಜ್ ನೋಡಿರಿ. ಪೂರಿ ಯಾವ ಸೈಜಿಗೆ ಮಾಡ್ತೀವಲ್ರಿ ಉಳ್ಳಿ ಪೂರಿ ಮಾಡೋ ಟೈಮ್ನಾಗ ಆ ಸೈಜ್ ಉಳ್ಳಿನ ಮಾಡ್ಕೋತೀನಿ ನಾನು. ಇದ್ರೊಳಗೆ ನಾನು ಮೈದಾ ಹಿಟ್ಟು ಹಾಕ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಇದು ಗೋಧಿ ಹಿಟ್ಟು ಅದ ರೀ. ಆದ್ರೆ ಜಿಗಿ ಅದ ರೀ, ಚಂದ ಜಿಗಿ ಇರಬೇಕು. ನಾವೇನು ಮಾಡಿದ್ರೂ ಚಂದ ಬರ್ತಾವ. ಹೋಳ್ಗೆಗೆ ಸ್ವಲ್ಪ ಜಾಸ್ತಿನೇ ಜಿಗಿ ಇರ್ಬೇಕು ರೀ, ನಾವು ಯಾವುದೇ ಹೋಳ್ಗೆ ಮಾಡಲಿ. ಅಷ್ಟು ಉಳ್ಳಿ ಮಾಡಿಕೊತೀನಿ ನಾನು ಫ್ರೆಂಡ್ಸ್. ನೋಡಿರಿ ನಾನು ಸ್ವಲ್ಪ ಹಿಟ್ಟಿಂದು ಉಳ್ಳಿ ಮಾಡ್ಕೊಂಡಿನಿ. ಹಿಂಗೆ ಇಷ್ಟು ಹಿಟ್ಟು ಇಕ್ತಿದ್ದೀನಿ ಚಪಾತಿ ಮಾಡ್ಲಿಕ್ಕೆ ಬೇಕು ಅಂಥೇಳಿ. ಕುನ್ನಲ್ಲಿ ನಾನು ಒಂದು ಉಳ್ಳಿ ತೊಗೋತೀನಿ, ಒಂದೆರಡು ಉಳ್ಳಿ ತೋರಿಸ್ತೀನಿ ರೀ ನಿಮ್ಗೆ. ನೋಡಿರಿ ಈ ಥರ ರೌಂಡ್ ಮಾಡಿ ಪುಡಿ ಹಿಟ್ಟು ತೊಗೊಂಡಿನಿ ರೀ, ಗೋಧಿ ಹಿಟ್ಟು ಪುಡಿ ಹಿಟ್ಟು ತೊಗೊಂಡಿನಿ. ನೋಡಿರಿ ಈ ಥರ ಕೈಲಿಂದ ರೌಂಡಾಗಿ ಮಾಡ್ಕೋಬೇಕು. ಈಗ ನೋಡಿರಿ ಇದ್ರೊಳಗೆ ಶೀರದ ಹುರುನೇನದಲ್ಲದೆ ತುಂಬ್ಕೋತೀನಿ. ನೋಡಿರಿ ಈ ಥರ ರೌಂಡ್ ಮಾಡಿಬಿಟ್ಟು ತುಂಬ್ಕೋಬೇಕು. ಕೈಗೆ ಅಂತ ಇದ್ರೆ ಸ್ವಲ್ಪ ಉದುರಿಟ್ಟು ಹಚ್ಕೊರಿ ಕೈಗೆ. ನೋಡಿರಿ ನಾವು ಬೇಳೆ ಹೋಳಿಗೆ ಮಾಡಪ್ರಿ ಯಾವ ಥರ ಹೂರ್ಣ ತುಂಬ್ತೀವಿ ನೋಡಿರಿ ಅದೇ ಥರ ತುಂಬಬೇಕು. ನೀವು ನೋಡ್ತಿರ್ಬೋದು ನಾನು ಯಾವ ಥರ ತುಂಬ್ತಿದ್ದೀನಿ ಅಂತ. ನೋಡಿರಿ ಈಗ ತುಂಬಿದೈತಲ್ರಿ. ಈಗ ಇದನ್ನು ನಾನು ನಿಮಗೆ ತುಂಬಿ ತೋರಿಸ್ತೀನಿ ರೀ. ನಾನು ನಿಮಗೆ ಫಸ್ಟ್ ಎರಡು ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ. ಏನಂದ್ರೆ ಅಷ್ಟು ಮಾಡಿದ್ನೆಲ್ಲ ವೀಡಿಯೋ ಅಷ್ಟು ಕಂಟಿನ್ಯೂ ಮಾಡ್ತೀನಿ ರೀ. ಭಾಳ ಅಂದ್ರೆ ಭಾಳ ಈಸಿ ಅದ ಫ್ರೆಂಡ್ಸ್. ಇದು ಟೇಸ್ಟ್ನು ಭಾಳ ಸಖತ್ತಾಗಿರ್ತದೆ ರೀ. ಸಿಂಪಲ್ ಆ್ಯಂಡ್ ಟೇಸ್ಟ್ ಆಗಿರ್ತದೆ, ಅಷ್ಟು ಮಸ್ತ್ ಇರ್ತದೆ ರೀ. ಒಂದು ಸತಿನೂ ಯಾರ್ಯಾರೆಲ್ಲ ಒಂದು ಸತಿನೂ ಟ್ರೈ ಮಾಡಿಲ್ಲಲ್ರಿ, ಮಾಡಿ ನೋಡಿರಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗ್ತದೆ ವಿಡಿಯೋ ಅಂದ್ಕೊಂಡಿದ್ದೀನಿ. ನೋಡಿರಿ ಇದನ್ನು ತುಂಬಿದಾಯಿತು. ಈ ಉದುರು ಪುಡಿ ಹಿಟ್ಟು ಅದಲ್ರಿ, ಪುಡಿ ಹಿಟ್ಟಿನಾಗ ಈ ಥರ ಎರಡೂ ಸೈಡ್ ಹತ್ಕೋಬೇಕು. ಈಗ ನೋಡಿರಿ ಎರಡೂ ಈ ಥರ ಪುಡಿ ಹಿಟ್ಟಿನಾಗ ಹದ್ಕೊಂಡಿದ್ದೀನಿ. ಈಗ ಬರ್ರಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನಾನು ಬೆಲ್ಲೊಣಗಿ ಈಗಲೂ ಸ್ವಲ್ಪ ಪುಡಿ ಹಿಟ್ಟನ್ನ ಹಾಕೋತಿದ್ದೀನಿ ರೀ.
ಈಗ ನೋಡಿರಿ ಹಳ್ಳಗೆ ಲಟ್ಟಿಸ್ಬೇಕ್ರಿ, ಪೂರ್ತಿ ಜೋರು ಹಾಕಿ ಪ್ರೆಸ್ ಮಾಡಬಾರ್ದು. ನೋಡ್ರಿ ಈ ಥರ ಇರಬೇಕು. ನಾನು ನಿಮಗೆ ತೋರಿಸ್ತೀನಿ. ಫುಲ್ ತೆಳುವಾಗಿರಬಾರ್ದು ಫ್ರೆಂಡ್ಸ್. ನೋಡ್ರಿ ಈ ಥರ ಇರಬೇಕು. ಈಗ ಬರೀ ನಾನು ಎಣ್ಣೆನೂ ಕಾಯ್ದದಲ್ರಿ, ಕರ್ಕೋತೀನಿ. ನೋಡ್ರಿ ಈ ಥರ ಮೇಲ್ಗಡೆ ಈ ಥರ ಪ್ರೆಸ್ ಮಾಡ್ಬೇಕ್ರಿ, ಅಂದ್ರೆ ಪೂರಿ ಚಂದ ಉಬ್ತದ, ಹೋಳಿಗೆ ಚಂದ ಉಬ್ಬಿ ಬರ್ತದ್ರಿ. ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಟಚ್ ಮಾಡಬಾರ್ದ್ರಿ, ಯಾಕಂದ್ರೆ ಫುಲ್ ಮೆತ್ತಗಾಗ್ಬಿಡ್ತದಲ್ಲ, ಹರಿತದ. ಅದು ತಾನಾಗೆ ಮೇಲ್ಗಡೆ ಇಳ್ತದ್ರಿ, ಒಂದು ಕಡೆ ಚಂದ ಸುಟ್ಟು ಅಂದ್ರೆ. ಈಗ ನೋಡಿ ತಿರ್ಯಾಕೊತಿದ್ದೀನಿ ನಾನು. ನಿಮಗೆ ತೋರಿಸ್ತೀನಿ ಎಷ್ಟು ಚಂದ ಉಬ್ಬಿ ಹೊಂಟವ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡ್ರಿ ಎಷ್ಟು ಚಂದ ಉಬ್ಬಿ ಹೊಂಟವ. ಇದೇ ಥರ ಎರಡು ಸೈಡ್ನು ಕರ್ಕೊಂಡು ಬರ್ತೀನಿ ರೀ ನಾನು. ಗ್ಯಾಸ್ ಫುಲ್ ಇಕ್ಲದಿಲ್ರಿ, ಮೀಡಿಯಮ್ ಸೈಜ್ ಇಕ್ಕಿದ್ದೀನಿ. ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಉಬ್ಬು ಹೊಂಟವ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು. ಇದೇ ಥರ ಮಾಡ್ಕೋಬೇಕ್ರಿ, ಭಾಳ ಟೇಸ್ಟ್ ಆಗ್ತವ. ನೋಡ್ರಿ ನಾನು ಇಲ್ಲಿ ಒಂದು ಮಾಡಿದ್ದೀನಿ ಅಲ್ರಿ, ಇನ್ನೊಂದು ತುಂಬಿಕ್ಕಿದ್ದೀನಿ ರೀ ಉಳ್ಳಿನ. ಇದೇ ಥರ ಮಾಡ್ಕೋಬೇಕು. ನೋಡ್ರಿ ಹೂರಣ ಯಾವ ಥರ ಇರಬೇಕು ಅಂದ್ರೆ ಈ ಥರ ಇರಬೇಕು ರೀ, ಮೆತ್ತಗಿರಬೇಕು. ಹಿಟ್ಟು ಎಷ್ಟು ಮೆತ್ತಗಿರ್ತದಲ್ರಿ ಅಷ್ಟು ಮೆತ್ತಗೆ ಹೂರಣ ಇರಬೇಕು. ಗಟ್ಟಿ ಇತ್ತು ಅಂದ್ರೆ ಬರೋಂಗಿಲ್ಲ ಫ್ರೆಂಡ್ಸ್. ಒಂದು ವೇಳೆ ಈಗ ನೀವು ತಾರ್ಲಾಗ ಬಿಟ್ಟಾಗ ಪೂರ್ತಿ ಗಟ್ಟಿಯಾಗಿತ್ತು ಅಂದ್ರೆ ಏನು ಮಾಡ್ತೀರಿ ಅಂದ್ರೆ, ಗರಂ ನೀರು ಇರ್ತದಲ್ರಿ, ಗರಂ ನೀರಾಗ ಸ್ವಲ್ಪ ಸಕ್ಕರೆ ಹಾಕೋರಿ. ಯಾಕಂದ್ರೆ ನೀರು ಹಾಕಿ ಮತ್ತೆ ಕಲ್ಸ್ಕೊಂಬಸ್ ಅಲ್ಲಿಂದ ಸಪ್ಪಗಾಗ್ಬಿಡ್ತಾವೆ. ಗರಂ ನೀರಾಗ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮೆದು ಮಾಡ್ಕೋಬೋದು ಫ್ರೆಂಡ್ಸ್ ನೀವು. ಈಗ ನೋಡಿರಿ ಇದಕ್ಕೆ ಚಂದ ಕರೆದಾಗ್ಯದ. ಇದನ್ನು ತಕ್ಕೋತಿದ್ದೀನಿ ನಾನು. ಈಗ ಇದು ಏನದಲ್ರಿ, ಇದನ್ನು ಅದೇ ಥರ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈಗ ಅದು ಮೊದಲಿಂದ ಯಾವ ಥರ ಮಾಡಿದ್ದೀನಲ್ರಿ ಅದೇ ಥರ ಮಾಡ್ತೀನಿ. ಹಿಟ್ಟೆಲ್ಲ ಅದ್ಕೊಂಡಿದ್ದೀನಿ ರೀ ನಾನು ಮೊದಲೇ. ನೋಡಿರಿ ಬೆಲ್ಲುಣಿಗಿನೂ ಸ್ವಲ್ಪ ಹಿಟ್ಟು ಹಚ್ತಿದ್ದೀನಿ. ಹಳ್ಳಗೆ ಲಟ್ಟಿಸ್ಕೋಬೇಕ್ರಿ, ಪೂರ್ತಿ ಜೋರು ಹಾಕಿ ಲಟ್ಟಿಸ್ಬಾರ್ದು. ಕಡೆಗೆ ಸೀಳ್ತಾವ್ರಿ, ಇಲ್ಲ ಅಂದ್ರೆ ಹಂಗೆ ಪೂರ್ತಿ ತೆಳುವಾಗೂ ಇರಬಾರ್ದು ಫ್ರೆಂಡ್ಸ್. ನೋಡ್ರಿ ಈ ಥರ ಇರಬೇಕು. ಈಗ ನೋಡ್ರಿ ಇದನ್ನು ಎಣ್ಣೆಗೆ ಹಾಕೋತಿದ್ದೀನಿ ನಾನು. ನೋಡ್ರಿ ಚಮಚಲಿಂದ ಈ ಥರ ಹಳ್ಳಗೆ ಪ್ರೆಸ್ ಮಾಡ್ಬೇಕ್ರಿ ಮೇಲ್ಗಡೆ. ಅದಕ್ಕಿನ್ನ ಟಚ್ ಮಾಡಬಾರ್ದು, ಜಸ್ಟ್ ಎಣ್ಣೆ ಇರ್ತದಲ್ರಿ ಅದಕ್ಕೆ ಈ ಥರ ಮತ್ತಬೇಕು. ನೋಡ್ರಿ ಈ ಥರ ಮಾಡಿದ್ರೆ ಈ ಥರ ತಾನೇ ಉಬ್ಬಿ ಬರ್ತದೆ. ಈಗ ನಾನು ಪಲ್ಟಿಸ್ಕೋಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಒಡ್ದದ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ರಿ ಇದನ್ನು ಪೂರ್ತಿಯಾಗಿ ಕರಿದಾಗ್ಯದ. ಈಗ ನಾವು ತಕ್ಕೋತಿದ್ದೀನಿ. ನೋಡ್ರಿ ಅಲ್ಲಿ ಒಂತಲ್ಲಿ ಒಡ್ದಿ ಸಲಿಂದ ಒಳಗಡೆ ಎಲ್ಲ ಎಣ್ಣೆ ತುಂಬ್ಯದ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ಒಡ್ದಿದ್ದ ಕಡೆ ಕೆಳಗೆ ಮಾಡ್ದೇವು ಅಂದ್ರೆ ಈ ಥರ ಎಣ್ಣೆ ಬರ್ತದೆ ನೋಡ್ರಿ ಒಳಗಿಂದು. ಈಗ ನೋಡ್ರಿ ಆಗ್ಯದ. ಈಗ ಇದನ್ನು ತಕ್ಕೋತಿದ್ದೀನಿ. ನೋಡ್ರಿ ಎಷ್ಟು ಮಸ್ತ್ ಬಂದವೆ, ಕಲರ್ಫುಲ್ಲಾಗಿ ಬಂದಾವ ಫ್ರೆಂಡ್ಸ್. ಈ ಉಳ್ಳಿಗಳು ಏನವಲ್ರಿ ಇದನ್ನು ಅವೇ ಥರ ಮಾಡ್ಕೊಂಡು ಬರ್ತೀನಿ ಅಷ್ಟು ಫ್ರೆಂಡ್ಸ್. ನೋಡ್ರಿ ನಾನು ಒಂದು 4 ಪೂರಿ ಮಾಡ್ಕೊಂಡು ಬಂದಿದ್ದೀನಿ ರೀ, ಕರ್ದಿವು. ಈಗ ನಿಮಗೆ ಎಣ್ಣೆ ಹತ್ತಬಾರ್ದು ಆದ್ರೂ ಇವು ಪೂರಿ ಮಾಡಬೇಕು. ಹೆಂಗೆ ಅಂದ್ರೆ ನೋಡ್ರಿ ತವ ಇಕ್ಕಿದ್ದೀನಿ ನಾನು. ಚಪಾತಿ ಇದ್ರ ಮೇಲೆ ಸುಡ್ತೀನಿ ರೀ. ದೋಸೆ ತವ ಇಕ್ಕಿದ್ದೀನಿ. ದೋಸೆ ಬರಲ್ಲ, ಚಪಾತಿ ಚಂದ ಬರ್ತಾವ. ಈಗ ಇದೇ ತವ ಗರಂ ಮಾಡ್ಲಿಕ್ಕೆ ಇಕ್ಕೀನಿ ರೀ. ಲಟ್ಸೋದೆಲ್ಲ ಸೇಮ್ ಪ್ರೊಸೆಸ್ ಅದಾನೆ ಫ್ರೆಂಡ್ಸ್.
ಸೇಮ್ ಅವು ಯಾವ ಥರ ಕರೆವು ಯಾವ ಥರ ಲಟ್ಟಿಸ್ತೀವಿ ನೋಡಿರಿ ಅದೇ ಥರ ತುಂಬಿ ಲಟ್ಟಿಸ್ಬೇಕು. ಈಗ ನೋಡಿರಿ ಹಂಚನ್ನ ಕಾಯ್ಲಕ್ಕೆ ಇಕ್ಕಿದ್ದೀನಿ. ಈಗ ಹೆಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ಬರ್ರಿ. ಕಡಿಮೆ ಎಣ್ಣೆದಾಗ ಈ ರೌದ್ ಹೋಳಿಗೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿರಿ ಹಂಚು ಚಂದ ಕಾಯ್ದದ ಫ್ರೆಂಡ್ಸ್. ಈಗ ಇದ್ರೊಳಗೆ ನಾನು ಎಣ್ಣೆ ಹಾಕೋಬೇಕ್ರಿ ಚಂದ. ನೋಡಿರಿ ಈ ಥರ ಎಲ್ಲ ಕಡೆ ಮಾಡಬೇಕು. ಈಗ ಬರ್ರಿ ಪೂರಿ ಹಾಕೋತೀನಿ ಫ್ರೆಂಡ್ಸ್. ಈಗ ನೋಡಿರಿ ರೌದ್ ಹೋಳಿಗೆ ಹಾಕೋಬೇಕ್ರಿ. ಗ್ಯಾಸ್ ಮೀಡಿಯಮ್ ಫ್ಲೇಮಿಗೆ ಇರ್ಬೇಕ್ರಿ. ಯಾಕಂದ್ರೆ ಹೋಳಿಗೆಗಾಗಲಿ ಚಪಾತಿಗಾಗಲಿ ಗ್ಯಾಸ್ ಫುಲ್ ಏನು ಹತ್ತಲ್ರಿ, ಜಾಸ್ತಿ ಹತ್ತಲ್ಲ. ಜಾಸ್ತಿ ಮಾಡಿದೆವು ಅಂದ್ರೆ ಹೊತ್ತು ಹೋಯ್ತವ್ರಿ ಜಲ್ದಿ. ನೋಡಿರಿ ಮೇಲ್ಗಡೆನೂ ನಾನು ಎಣ್ಣೆ ಹಾಕೋತಿದ್ದೀನಿ. ಈ ಥರ ಎಲ್ಲ ಕಡೆ ಹಾಕೋಬೇಕ್ರಿ. ನೋಡಿರಿ ಈ ಥರ ಹಾಕೋಬೇಕು. ಈಗ ನಾನು ತಿರಿ ಹಾಕೋತಿದ್ದೀನಿ ರೀ. ನೋಡಿರಿ ಎಷ್ಟು ಮಸ್ತ್ ಬಂದದ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡ್ರಿ ನಾನು ಮತ್ತೆ ಇನ್ನೊಂದು ಸತಿ ತಿರಿ ಹಾಕೋತಿದ್ದೀನಿ. ಈಗ ಇನ್ನೊಂದು ಸತಿ ಎಣ್ಣೆ ಹಾಕೋತೀನಿ ರೀ. ಎಷ್ಟು ಮಸ್ತ್ ಉಬ್ಬಿ ಬರ್ತದೆ ಅಂತ ನೋಡಿರಿ. ಈ ಥರ ಹಳ್ಳದ ಚಮಚಲಿಂದ ಈ ಥರ ಪ್ರೆಸ್ ಮಾಡಬೇಕ್ರಿ, ಎಲ್ಲ ಕಡೆ ಉಬ್ತದ. ನೋಡಿರಿ ಎಷ್ಟು ಮಸ್ತ್ ಉಬ್ಲತ್ತದ ಅಂತ ಹೇಳ್ಬಿಟ್ಟು. ಇದೇ ಥರ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಈಸಿ ಅದ ರೀ. ನೀವು ನೋಡ್ತಿರ್ಬೋದು ಎಲ್ಲ ಚಂದ ಸುಟ್ಟದ ಎಲ್ಲ ಕಡೆನೂ. ಈಗ ನೋಡಿರಿ ಇದನ್ನು ತಕ್ಕೋತಿದ್ದೀನಿ ನಾನು. ಈಗ ಅಷ್ಟು ಇನ್ನೊಂದು 4-5 ಉಳ್ಳಿ ಅವರಿ ಅಷ್ಟನ್ನು ಇದೇ ಥರ ಮಾಡ್ಕೊಂಡು ಬರ್ತೀನಿ ನಾನು. ಫ್ರೆಂಡ್ಸ್ ನೋಡಿರಿ ಇವು ಸುಟ್ಟಿ ರೌದ್ ಹೋಳಿಗೆ ಅವರಿ. ಇವು ಹಾಗೆ ಕರ್ದಿವು ಅನಿ ಫ್ರೆಂಡ್ಸ್. ಎಡ್ಡು ಮಸ್ತ್ ಆಗ್ತಾವ್ರಿ. ನಿಮಗೆ ಜಾಸ್ತಿ ಎಣ್ಣೆ ಹಿಡ್ಕೊಬಾರ್ದು ಅಂದ್ರೆ ಸುಟ್ಟಿದ್ದು ಮಾಡಿರಿ. ನೋಡಿರಿ ನಾನು ಸುಟ್ಟಿ ಹೋಳ್ಗೆಲಿ 6 ಪೀಸ್ ಹೋಳಿಗೆ ಮಾಡಿದ್ದೀನಿ ರೀ ನಾನು ಇಲ್ಲಿ ಸುಟ್ಟಿವು. ಇವು ಅಂದ್ರೆ 4 ಪೀಸ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಭಾಳ ಚಂದ ಆಗ್ತಾವೆ ಫ್ರೆಂಡ್ಸ್. ನೋಡಿರಿ ಎಷ್ಟು ಮಸ್ತ್ ಆಗ್ತಾವೆ. ನೀವು ಎಷ್ಟು ಭೀ ಮಾಡ್ತೀರಿ ಫುಲ್ ಸಾಫ್ಟಾಗಿ ಬರ್ತಾವ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು. ಭಾಳ ಬಂದ್ರೆ ಭಾಳ ಚಂದ ಇರ್ತಾವ್ರಿ. ಯಾರ್ಯಾರೆಲ್ಲ ಇನ್ನೂ ಮಾಡಿ ನೋಡಿರಲ್ರಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಹಾಗೆ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.